ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಒಮ್ಮೆ ಈ ರೀತಿ ರುಚಿಯಾದ ಕುರ್ಕುರೆನ ನೀವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಹೆಲ್ತಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ ಈ ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜಲ್ಲಿರೋಂತಹ ಆಲೂಗೆಡ್ಡೆನ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಒಂದು ಬೌಲಿಗೆ ಫಸ್ಟು ನಾವು ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಈಗ ನೋಡಿ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ನಾನು ಒಂದ್ಸಲ ವಾಶ್ ಮಾಡಿಕೊಂಡು ನಂತರ ಇದನ್ನು ಇಟ್ಟಿದ್ದೀನಿ. ಸೊ ಚಿಕ್ಕದಾಗಿ ಇದ್ರೂ ಕೂಡ ಆಲೂಗೆಡ್ಡೆ ಚಿಕ್ಕವು ಇದ್ರೂ ಕೂಡ ನೀವು ಈ ಒಂದು ಕುರ್ಕುರೆನ ಮಾಡಬಹುದು. ಸೊ ಈ ಒಂದು ಬೌಲ್ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಒಂದು ಬೌಲಿಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿಕೊಂಡು ಉಪ್ಪನ್ನು ಉಪಯೋಗಿಸಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಆಲೂಗೆಡ್ಡೆ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಆಲೂಗೆಡ್ಡೆಗಳನ್ನು ಇವಾಗ ಈ ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ನೋಡಿ, ಹೀಗೆ ಒಂದೊಂದಾಗಿ ನಾವು ಹಾಕ್ಕೋಬೇಕು. ಹಾಕಿದ ನಂತರ ಇದನ್ನು ಒಂದು 20 ನಿಮಿಷಗಳ ಕಾಲ ರೆಸ್ಟಿಗೆ ಇಡಬೇಕು. 20 ನಿಮಿಷದವರೆಗೂ ಇದನ್ನು ಮುಚ್ಚಿ ಒಂದು ಪ್ಲೇಟ್ ಏನಾದರೂ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಟ್ಬಿಡಿ. ಓಕೆ, ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಸಾಕು. ಉಪ್ಪು ಎಲ್ಲ ಅದರಲ್ಲಿ ಹೀರ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಹೀಗೆ ಬಿಡಬೇಕಾಗುತ್ತೆ. ಮತ್ತು ತುಂಬಾ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ ನಮಗೆ ಈ ಕುರ್ಕುರೆ. ಈಗ ನೋಡಿ 20 ನಿಮಿಷ ಆಗಿದೆ. ಆದ ನಂತರ ನಾನು ಇವಾಗ ಇದನ್ನು ಬೌಲಿಂದ ತೆಗಿತಾ ಇದ್ದೀನಿ ಆಲೂಗೆಡ್ಡೆಗಳನ್ನು. ಸೊ ಆಲೂಗೆಡ್ಡೆನ ಇವಾಗ ತೆಗೆದು ಈ ಥರ ನಾವು ಫಸ್ಟು ಕಟ್ ಮಾಡ್ಕೊಳ್ಳೋಣ. ಸೊ ಚಾಕಲ್ಲಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಆಲೂಗೆಡ್ಡೆ ಜಾರ್ ಹೋಗ್ತಾ ಇರುತ್ತೆ, ಯಾಕೆಂದರೆ ಅವಾಗಿನೂ ವಾಶ್ ಮಾಡಿರ್ತೀವಲ್ಲ. ಬೇಕು ಅಂದರೆ ನೀವು ಬಟ್ಟೆಯಲ್ಲಿ ಒಂದು ಸಲ ಇದನ್ನು ಒರೆಸಿ ನಂತರ ನೀವು ಈ ಒಂದು ಆಲೂಗೆಡ್ಡೆನ ಕಟ್ ಮಾಡ್ಕೊಬೋದು. ಸೊ ನೋಡಿ, ನಾನು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕ ಚಿಕ್ಕ ಪೀಸ್ಗಳನ್ನು ನೀವು ಕಟ್ ಮಾಡ್ಕೊಳ್ಳಿ. ಹೀಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬೇಕು ಅಂತಂದರೆ ನೋಡಿ ಈ ಥರ ಕೂಡ ನೀವು ಮಾಡ್ಕೋಬೋದು. ಈ ಥರ ಒಂದು 2-3 ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ನಂತರ ಕೂಡ ಚಿಕ್ಕ ಚಿಕ್ಕ ಪೀಸಾಗಿ ನೀವು ಕಟ್ ಮಾಡ್ಕೋಬೋದು. ಅಕಸ್ಮಾತ್ ಸ್ವಲ್ಪ ದೊಡ್ಡವಾಗಿದ್ದೀವಿ ಅಂದರೆ ಅದರಲ್ಲೂ ಕೂಡ ನೀವು ಮಧ್ಯದಲ್ಲಿ ಇನ್ನೂ ಒಂದೊಂದು ಪೀಸನ್ನು ಕಟ್ ಮಾಡ್ಕೊಳ್ಬಹುದು. ತುಂಬಾ ಈಸಿಯಾಗಿ ಮತ್ತು ಇನ್ಸ್ಟೆಂಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಖಂಡಿತ ನಾವು ಅಕ್ಕಿ ಹಿಟ್ಟಿಂದನೂ ಕೂಡ ಕುರ್ಕುರೆನ ಮಾಡ್ಬೋದು. ಸೊ ನೀವು ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ನಾನು ಈ ವಿಡಿಯೋನ ಆಗಲೇ ಶೇರ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟಲ್ಲಿ ನಾವು ಮನೆಯಲ್ಲಿ ಹೇಗೆ ಕುರ್ಕುರೆ ಮಾಡ್ಕೊಳ್ಳೋದು ಅಂತ ಖಂಡಿತ ಆ ವಿಡಿಯೋನ ನೀವು ಚೆಕ್ ಮಾಡಿ ಫ್ರೆಂಡ್ಸ್, ನನ್ನ ಚಾನಲಲ್ಲಿದೆ. ಓಕೆ, ಇವಾಗ ನೋಡಿ ಇಷ್ಟು ದಪ್ಪ ಆಗಿದೆ ಅಲ್ಲ. ಸೊ ಇದನ್ನು ಮಧ್ಯದಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಪೀಸಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕುರ್ಕುರೆ ಯಾವಾಗಲೂ ಚಿಕ್ಕದಾಗೇ ಇರುತ್ತಲ್ಲ, ಸೊ ಜಾಸ್ತಿ ದಪ್ಪ ಇರೋದಿಲ್ಲ. ಹಾಗಾಗಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೀವು ಆಲೂಗೆಡ್ಡೆಯಲ್ಲಿ ಸುಮಾರು ರೆಸಿಪಿಗಳನ್ನು ಮಾಡಿರ್ತೀರ. ಫ್ರೆಂಚ್ ಫ್ರೈಸ್ ಆಗಲಿ ಅಥವಾ ಫಿಂಗರ್ ಚಿಪ್ಸ್ ಆಗಲಿ ಅಥವಾ ಬೇರೆ ಚಿಪ್ಸ್, ಮಾಮೂಲಿ ಚಿಪ್ಸ್ ಆಗಲಿ, ನಾನು ಸುಮಾರು ಟೈಪಲ್ಲಿ ನಿಮಗೆ ಒಂದು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಯಾರಾದರೂ ನೋಡಿಲ್ಲ ಅಂದರೆ ಆದಷ್ಟು ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಎಲ್ಲವೂ ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಈ ಥರ ನಾನು ಆಲೂಗೆಡ್ಡೆ ಪೀಸಸ್ನೆಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸೊ ಎಷ್ಟು ಬೇಕೋ ನಿಮಗೆ ಅಷ್ಟು ಕ್ವಾಂಟಿಟಿಲಿ ನೀವು ಆಲೂಗೆಡ್ಡೆನ ತೊಗೊಳ್ಬೋದು. ನಂತರ ಕಟ್ ಮಾಡಿರೋ ಅಂಥದ್ದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಫಸ್ಟು ಬೌಲಿಗೆ ಹಾಕಿದ ನಂತರ ಇದನ್ನು ನೀರಲ್ಲಿ ಹಾಕಿ ನಾವು ವಾಶ್ ಮಾಡ್ಕೊಳ್ಳೋಣ. ಇಲ್ಲ ಅಂತ ಅಂದರೆ ಅದು ಕಪ್ಪಗಾಗ್ಬಿಡುತ್ತೆ. ಸೊ 1-2 ಸಲ ನೀರಲ್ಲಿ ಚೆನ್ನಾಗಿ ಅದನ್ನು ತೊಳ್ಕೊಳ್ಳೋಣ. ಹೀಗೆ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈವ್ನಿಂಗಿಗೆ ಏನಾದರೂ ತಿನ್ನಬೇಕು ಅನ್ನಿಸಿದಾಗ ಖಂಡಿತ ಈ ಸ್ನ್ಯಾಕ್ಸನ್ನು ಮಾಡ್ಕೋಬೋದು. ಇದನ್ನು ನೀವು 2 ದಿನ ಸ್ಟೋರ್ ಮಾಡಿ ಕೂಡ ಇಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಅಷ್ಟು ಗರಿಗರಿಯಾಗಿ ಬರುತ್ತೆ ಈ ಕುರ್ಕುರೆ. ಪೊಟ್ಯಾಟೊ ಕುರ್ಕುರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಫ್ರೆಂಚ್ ಫ್ರೈಸ್ ತಿನ್ನೋದೇ ಬೇರೆ, ಕುರ್ಕುರೆನೇ ಟೇಸ್ಟೇ ಬೇರೆ. ಸೊ ಖಂಡಿತ ಒಂದ್ಸಲ ಈ ರೀತಿಯಾಗಿ ಮಾಡುವಂಥ ಒಂದು ಆಲೂಗೆಡ್ಡೆ ಕುರ್ಕುರೆನ ತಯಾರಿಸಿ ನೋಡಿ. ಈಗ ಒಂದು ಕಾಟನ್ ಬಟ್ಟೆ ಮೇಲೆ ನಾನು ಈ ಆಲೂಗೆಡ್ಡೆಗಳನ್ನು ನೀರಿಂದ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕಿ ನಂತರ ನೀರು ಸೋಸ್ಕೊಳ್ಳಿ. ಅದಾದ ನಂತರ ಈಗ ಒಂದು ಬೌಲ್ ತೊಗೊಂಡಿದ್ದೀನಿ.
ಬೌಲಿಗೆ ಇವಾಗ ಕಾಟನ್ ಬಟ್ಟೆಯಿಂದ ತೆಗೆದಿರೋಂತಹ ಆಲೂಗೆಡ್ಡೆ ಪೀಸಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಹೀಗೆ ನಾವು ಈ ಆಲೂಗೆಡ್ಡೆ ಪೀಸ್ನೆಲ್ಲ ಹಾಕ್ಕೊಳ್ಳೋಣ. ಮಕ್ಕಳಿಗಂತೂ ಆಲೂಗೆಡ್ಡೆಯಲ್ಲಿ ಏನೇ ಸ್ನ್ಯಾಕ್ಸ್ಗಳನ್ನು ಮಾಡಿದ್ರು ಖಂಡಿತ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿಯಾಗೂ ಇರುತ್ತೆ ಈ ಒಂದು ಸ್ನ್ಯಾಕ್ಸು. ಒಂದ್ಸಲ ಟ್ರೈ ಮಾಡಿ. ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಫಸ್ಟು ಕೂಡ ಉಪ್ಪನ್ನು ಉಪಯೋಗಿಸಿದ್ವಿ, ಸೊ ನೋಡಿಕೊಂಡು ಉಪ್ಪನ್ನು ಉಪಯೋಗಿಸಿ. ಹಾಗೆ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಳೋಣ. ನೋಡಿ, ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು 3/4 ಸ್ಪೂನ್ ಆಗುವಷ್ಟು. ಹಾಗೆ ಒಂದು ಚಿಟಿಕೆಯಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ನಾನು. ಗರಂ ಮಸಾಲ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೂಡ ಸಿಗುತ್ತೆ ನಮಗೆ. ನೋಡಿ, ಒಂದು ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಸಣ್ಣಗೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ನೋಡಿ ಹೀಗೆ ಹಾಕಿ, ಇದಕ್ಕೆ ನಾನು ಮತ್ತೆ ಇದನ್ನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರು 1 ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ನಂತರ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನೇನೋ ಉಪಯೋಗಿಸ್ಬಿಡಿ, ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕಿರೋದ್ರಿಂದ 1-2 ನಿಮಿಷದಲ್ಲಿ ಅದೇ ನೀರನ್ನು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಬಿಟ್ಕೊಳ್ಳುತ್ತೆ. ಸೊ ಹೀಗೆ ಮಿಕ್ಸ್ ಮಾಡಿ ಇಟ್ಟ ನಂತರ ನೋಡ್ಬೋದು ನೀವು, ಇವಾಗ ಇದು ರೆಡಿಯಾಗಿದೆ. ಸೊ ಇವಾಗ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಪ್ಯಾನಿಗೆ ಎಣ್ಣೆ ಬಿಸಿಯಾಗಕ್ಕೆ ಇಟ್ಟಿದ್ದೆ ನಾನು. ಸೊ ಇವಾಗ ನಾವು ಕುರ್ಕುರೆನ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಕುರ್ಕುರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡುವಂತಹ ಒಂದು ಕುರ್ಕುರೆ ರೆಸಿಪಿ ಇದು. ಸೊ ಈಗ ಸ್ವಲ್ಪ ದೂರ ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕಿದ ನಂತರ ಇದನ್ನು ನೋಡಿ ಸುತ್ತಲೂ ಕೂಡ ಹಾಕಿದ್ದೀನಿ. ಸ್ವಲ್ಪ ಜಾಗ ಇರೋ ಕಡೆ ನೀವು ನೋಡಿಕೊಂಡು ಹಾಕಬೇಕಾಗುತ್ತೆ. ಸೊ ಈಗ 1 ನಿಮಿಷ ಆದ ನಂತರ ಒಂದು ಸೈಡ್ ಬೇಯಿಸಿದ ನಂತರ ನಾವು ಟರ್ನ್ ಮಾಡಿ ಮತ್ತೆ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಅಂಟ್ಕೊಂಡಿದ್ರೆ ಇದನ್ನು ಕೈ ಹೀಗೆ ನೀವು ಬಿಡಿಸ್ಕೊಳ್ಳಿ ಒಂದು ಸ್ಪೂನಿಂದ. ನೋಡಿ, ಹೀಗೆ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು 2 ಸೈಡ್ ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ಈಗ ಆಗಿದೆ, ಆಲ್ಮೋಸ್ಟ್ ಆಲ್ ಇದು ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ಚೇಂಜ್ ಆಗಿ ಬಂದಿದೆ, ನೋಡ್ಬೋದು. ನೀವು ನೋಡಿದಾಗಲೇ ಇದು ಗೊತ್ತಾಗುತ್ತೆ ಆಗಿದೆಯೋ ಇಲ್ವೋ ಅನ್ನೋದು. ಸೊ ನೋಡಿ, ಆಗಿರುವಂತಹ ಒಂದು ಪೊಟ್ಯಾಟೊ ಕುರ್ಕುರೆನ ನಾವು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ನೋಡಿ ಆಗಿದೆ. ಸೊ ನಿಧಾನವಾಗಿ ತೆಗೆದು ನಾವು ಒಂದು ಪೇಪರ್ ಮೇಲೆ, ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಅದರಲ್ಲಿರುವಂತಹ ಎಣ್ಣೆ ಅಂಶ ಎಲ್ಲ ಪೇಪರಿಗೆ ಬಂದ್ಬಿಡುತ್ತೆ. ಹಾಗಾಗಿ ಈಗ ನೋಡಿ, ಇದಕ್ಕೆ ಬೇಕು ಅಂದರೆ ಉಪ್ಪು ಖಾರನ ನೀವು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಅದೇ ಸಾಕು ಅನ್ನೋದಾದರೆ ಅದೇ ಸಾಕಾಗುತ್ತೆ. ಓಕೆ, ತುಂಬಾ ಟೇಸ್ಟಿಯಾಗಿ ಒಮ್ಮೆ ಈ ರೀತಿ ರುಚಿಯಾದ ಕುರ್ಕುರೆನ ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ತುಂಬಾ ಈಸಿಯಾಗಿ ಪೊಟ್ಯಾಟೊ ಕುರ್ಕುರೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ತಿಳಿಸಿ. ಬಾಯ್.